ಒಂದು ತರಗತಿಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಈಗಾಗಲೇ ಬೋಳೇಶಂಕರನ ಹತ್ರ ಭಾಗವನ್ನು ತೆಗೆದುಕೊಂಡು ಹೊರಟೋಗಿದ್ದಂತಹ ಸರ್ದಾರ್ ಸೋಮಣ್ಣ, ಸಾವುಕಾರ ಕಮ್ಮಣ್ಣ ಮತ್ತು ಸರ್ದಾರ್ ಸೋಮಣ್ಣ ಹೆಂಡತಿ, ಸಾವುಕಾರ ಕಮ್ಮಣ್ಣ ಹೆಂಡತಿ ಅವರೆಲ್ಲರೂ ಸಹ ತಮ್ಮ ತಮ್ಮ ಹೆಂಡತಿಯವರೊಂದಿಗೆ ಬಂದು ಬೋಳೇಶಂಕರನ ಮನೆಯಲ್ಲಿ ಐಷಾರಾಮಿಯಾಗಿ ಕೂತು ವಿವಿಧ ರೀತಿಯ ಒಂದು ಅಡುಗೆಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಈಗಾಗಲೇ ಒಂದನೇ ಪಿಶಾಚಿ ಅಂತಕ್ಕಂಥದ್ದು ಬೋಳೇಶಂಕರನನ್ನು ಪ್ರಯತ್ನಿಸುತ್ತೆ. ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಮ್ಮಣ್ಣನ ತಮ್ಮ ತಮ್ಮ ಬಲೆಗೆ ಹಾಕ್ಕೊಂಡು ಸಂತೋಷದಲ್ಲಿರುತ್ತೆ. ಆದರೆ ಒಂದನೇ ಪಿಶಾಚಿ ಬೋಳೇಶಂಕರನನ್ನು ಪ್ರಯತ್ನಿಸಿ ಬೋಳೇಶಂಕರನ ಕೈಯಲ್ಲಿ ಸೋಲುತ್ತೆ. ಆ ಸೋಲುವಂತಹ ಸಂದರ್ಭದಲ್ಲಿ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಕುಡಿದ ಮತ್ತಿನಲ್ಲಿ ಸಂತೋಷದಿಂದ ತೂರಾಡುತ್ತಾ ಬಂದಂತಹ ಸಂದರ್ಭದಲ್ಲಿ ಒಂದನೇ ಪಿಶಾಚಿ ಸೋತು ತಲೆ ಮೇಲೆ ಕೈಗಳನ್ನು ಹಾಕಿ ಮೂಲೆಯಲ್ಲಿ ಕೂತ್ಕೊಂಡಿರುತ್ತೆ. ಆ ಮೂಲೆಯಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಎರಡನೇ ಪಿಶಾಚಿ ಮೂರನೇ ಪಿಶಾಚಿ ನಗಾಡೋ ಕಾಲದಲ್ಲಿ ಏಟ್ತಿಂದ ನಾಯಿಯಾಗಿ ಕೂತಿದೆಯಲ್ಲೋ, ಏನು ಸಮಾಚಾರ ಅಂತ ಬಿಟ್ಟು ಕೇಳುವಂತಹ ಸಂದರ್ಭದಲ್ಲಿ ಆ ಒಂದನೇ ಪಿಶಾಚಿ ನಡೆದಂತಹ ವೃತ್ತಾಂತವೆಲ್ಲವನ್ನು ಸಹ ತಿಳಿಸುತ್ತೆ. ಆಗ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಒಂದು ಉಪಾಯವನ್ನು ಹೇಳಿಕೊಡ್ತಾರೆ. ಏನಂತಂದರೆ, ಈಗಾಗಲೇ ನಾನು ಹೇಗೋ ಆ ತಮ್ಮ ಕೊಟ್ಟಿರ್ತಕ್ಕಂತಹ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂತಹ ಬೇರು ಇದೆ ಯಾರತ್ರ, ಬೋಳೇಶಂಕರನ ಹತ್ರ. ಹಾಗಾಗಿ ನಾನು ಹೋಗಿ ರಾಜಕುಮಾರಿಯನ್ನು ಹಿಡಿತೀನಿ. ರಾಜಕುಮಾರನ ಹಿಡಿದು ಆ ರಾಜಕುಮಾರಿಗೆ ಹೊಟ್ಟೆ ನೋವು ಬರೋ ಹಾಗೆ ಮಾಡ್ತೀನಿ. ರಾಜಕುಮಾರಿಗೆ ಹೊಟ್ಟೆ ನೋವನ್ನು ವಾಸಿ ಮಾಡಬೇಕಂತ ಆ ಬೇರನ್ನು ತೆಗೆದುಕೊಂಡು ಬರ್ತಾನೆ. ಯಾರು? ಬೋಳೇಶಂಕರ. ಆಗ ಅವನ ಹತ್ರ ಮಾರ್ಗದ ಮಧ್ಯದಲ್ಲಿ ನೀನು ಯಾವುದೋ ಒಂದು ವೇಷದಲ್ಲಿ ಬಂದು ಆ ಬೋಳೇಶಂಕರನ ಹತ್ರ ಬೇರನ್ನು ಕಿತ್ಕೋ, ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಬೇಕಂತ ಬರ್ತಾನೆ. ಅವನ ಹತ್ರ ಬೇರೆ ಇರೋದಿಲ್ಲ. ಆಗ ರಾಜನ ಕೈಯಿಂದ ನಾವು ಅವನು ಕೈ ಸಾಕಿ ಬಿಡೋಣ, ಕತ್ತರಿಸೋ ಹಾಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಈ ಎರಡನೇ ಪಿಶಾಚಿ, ಮೂರನೇ ಪಿಶಾಚಿ, ಒಂದನೇ ಪಿಶಾಚಿ, ಈ ಮೂರೂ ಪಿಶಾಚಿಗಳಾಗಿರ್ತಕ್ಕಂಥವು ಒಂದು ಉಪಾಯವನ್ನು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಏನು ಬೋಳೇಶಂಕರ ಅದರಲ್ಲಿ ಸೋಲ್ತಾನ ಗೆಲ್ತಾನೆ ಅಂತಕ್ಕಂಥದ್ದು ನಾವು ಈಗ ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಸೊ ಇದರಲ್ಲಿ ಮೊದಲಿಗೆ ಕೋಡಂಗಿ ಗಮನಿಸಿ. ಎಲ್ಲರಂಥವಳಲ್ಲ ನಮ್ಮಾಕಿ ಅಂದರೆ ಇಲ್ಲಿ ಎಲ್ಲರಂಥವನಲ್ಲ ನಮ್ಮ ಬೋಳೇಶಂಕರ ಅಂತ ಹೇಳ್ಬಿಟ್ಟು ಬೋಳೇಶಂಕರನ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ಕೋಡಂಗಿ. ನೋಡಿ, ಎಲ್ಲರಂಥವಳಲ್ಲ ನಮ್ಮಾಕಿ, ಸಲ್ಲಿಗೆ ತರಬು ಕಟ್ಟಾಕಿ ಹಲ್ಲು ಕಿರಿಯೋದನ್ನು ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೋಡಂಗಿಯಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರಂಥವನಲ್ಲ ಯಾರು, ನಮ್ಮ ಬೋಳೇಶಂಕರ. ಸಲ್ಲಿಗೂ ಅಂದರೆ ಇಲ್ಲಿ ಮಾತಿಗೂ ತುರುಬು ಕಟ್ಟಿ ಹಾಕಿ ಅಂತಂದ್ರೆ ಇಲ್ಲಿ ಕೂದಲಿನ ಮುಡಿಯನ್ನು ಕಟ್ಟಿ ಹಾಕಿ ಹಲ್ಲು ಕಿರಿಯೋದನ್ನು ಕಳಿಸಿ ಜುಟ್ಟಿಡಿದು ನಡೆಸುವಂಥವನು ಯಾರು ಅಂತಂದರೆ ನಮ್ಮ ಬೋಳೇಶಂಕರ. ಅಂದರೆ ಇಲ್ಲಿ ಈಗಾಗಲೇ ಉಪಾಯವನ್ನು ಹಾಕ್ಕೊಂಡಿದೆ. ಏನು? ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ರಾಜಕುಮಾರಿಗೆ ಹೊಟ್ಟೆ ನೋವು ಬರೋ ಹಾಗೆ ಮಾಡ್ತೀನಿ. ಆ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇರೆಯನ್ನು ತೆಗೆದುಕೊಂಡು ಬರ್ತಾನೆ. ಆಗ ಮಾರ್ಗದ ಮಧ್ಯದಲ್ಲಿ ಅವನ ಹತ್ರ ಬೇರೆಯನ್ನು ಕಿತ್ಕೋ, ಯಾವುದೋ ಒಂದು ವೇಷದಲ್ಲಿ ಬಂದು ಆಗ ರಾಜನ ಕೈಲಿ ಅವನು ಕೈ ಸಾಕ್ಬಿಡೋಣ ಅಂತ ಉಪಾಯವನ್ನು ಹಾಕ್ಕೊಂಡಿದ್ರೆ ಇಲ್ಲಿ ಕೂಡ ಹೇಳ್ತಾ ಇದ್ದಾನೆ, ಎಲ್ಲರಂತವಳಲ್ಲ ನಮ್ಮಾಕಿ, ಎಲ್ಲರಂತವನಲ್ಲ ನಮ್ಮ ಬೋಳೇಶಂಕರ. ಸಲ್ಲಿಗೂ ಮಾತಿಗೂ ಕೂದಲಿನ ಮುಡಿಯನ್ನು ಕಟ್ಟಿ ಹಾಕಿ, ಕೂದಲಿನ ಗಂಟನ್ನು ಕಟ್ಟಿ ಹಾಕಿ ಹಲ್ಲು ಕಿರಿಯೋದನ್ನು ಕಲಿಸಿ ಜುಟ್ಟಿ ಹಿಡಿದಂತಹ ನಡೆಸುವಂತಹವನು ಯಾರಂತಾನೆ, ನಮ್ಮ ಬೋಳೇಶಂಕರ ಅಂತ. ನೋಡಿ, ಬೋಳೇಶಂಕರ ಇಲ್ಲಿ ಸ್ವಲ್ಪ ತಮಾಷೆ ನೋಡಿ. ಬೋಳೇಶಂಕರ, ಏನಯ್ಯ ಕೊಡಂಗಿ, ತುಂಬ ಖುಷಿಯಿಂದಿರೋ ಆಗಿದೆ. ಇಲ್ಲಿ ಕೊಡಂಗಿ ಬೋಳೇಶಂಕರ ಹೇಳ್ತಾನೆ ನೋಡಿ, ಏನಯ್ಯ ಕೊಡಂಗಿ, ತುಂಬ ಖುಷಿಯಿಂದಿರೋ ಆಗಿದೆ. ಕೊಡಂಗಿ, ಡಂಗೂರ ಕೇಳಿಲ್ವೇ? ಬೋಳೇಶಂಕರ, ಇಲ್ವಲ್ಲ, ಏನು ವಿಷಯ? ಕೊಡಂಗಿ, ರಾಜಕುಮಾರಿಗೆ ಹೊಟ್ಟೆ ನೋವು. ಬೋಳೇಶಂಕರ, ಅದಕ್ಕೆ ಸಂತೋಷ ಪಡ್ತಿದೀಯಾ? ಕೊಡಂಗಿ, ಹಂಗಲ್ಲಪ್ಪ, ಅದನ್ನು ವಾಸಿ ಮಾಡಿದವರಿಗೆ ಭಾರೀ ಬಹುಮಾನ ಕೊಡ್ತಾರಂತೆ. ಬೋಳೇಶಂಕರ, ಹೌದು, ವಾಸಿ ಮಾಡಿದವರಿಗೆ, ನಿನಗಲ್ವಲ್ಲ. ಕೊಡಂಗಿ, ನೀನು ಹೀಗೆ ಕೈ ಬಿಟ್ಟರೆ ನಾನು ಬದುಕೋದುಂಟೆ. ಬೋಳೇಶಂಕರ, ನಿನ್ನ ಹತ್ತಿರ ಆ ಬೇರಿದೆಯಲ್ಲ ಯಾವುದು? ಬೋಳೇಶಂಕರನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಒಂದನೇ ಪಿಶಾಚಿ ಏನು ಬಹುಮಾನ ಕೊಡ್ತಾವೆ? ಬೋಳೇಶಂಕರನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಒಂದನೇ ಪಿಶಾಚಿ ಏನು ಬಹುಮಾನ ಕೊಡ್ತಾವೆ? ಬಹುಮಾನ ಬೇರನ್ನು, ಹೊಟ್ಟೆ ನೋವನ್ನು ವಾಸಿ ಮಾಡಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನ ಕೊಟ್ಟಿರ್ತಲ್ಲ, ಅದನ್ನು ಇವನು ಹೇಳ್ತಾ ಇದ್ದಾನೆ. ನಿನ್ನ ಹತ್ರ ಆ ಬೇರಿದೆಯಲ್ಲ, ಆ ಬೇರು ಅಂದಬೇಕಾದ್ರೆ ಬೋಳೇಶಂಕರ, ಯಾವುದಪ್ಪ? ಕೊಡಗಿ, ಅದೇ ನಿನ್ನ ಹೊಟ್ಟೆ ನೋವಿಗೆ ಮೊನ್ನೆ ಆ ಪಿಶಾಚಿ ಕೊಟ್ಟಿರ್ತಲ್ಲ ಅದು. ಸೊ ಇಲ್ಲಿ ಬೋಳೇಶಂಕರ,
ಜೇಬುಗಳಲ್ಲಿ ಹುಡುಕಾಡಿ ಹೌದು ಇದೆ ಕೊಳಂಗಿ, ಅದನ್ನು ಕೊಟ್ಟರೆ ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿನಗೂ ಅಷ್ಟೋ ಇಷ್ಟೋ ಕೊಡ್ತೇನಯ್ಯ ಅನ್ಬೇಕಾದ್ರೆ ಬೋಳೆಶಂಕರ ನೋಡಿ ಅದಕ್ಕೇನಂತೆ ಬಿಡು ಕೊಡೋಣ, ಅದಕ್ಕೇನಂತೆ ಕೊಡೋಣ ಬಿಡು. ಒಬ್ಬರಿಗೆ ನೋವಿದ್ದಾಗ ಮದ್ದಿಟ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗತ್ತಾ? ಅರಮನೆಗೆ ಯಾವಾಗ ಹೋಗ್ತೀಯಾ? ಕೊಳಂಗಿ ಕೊಟ್ಟರೆ ಈಗಲೇ ಹೋಗ್ತೀನಿ. ಆದರೆ ಒಂದು ಅನುಮಾನ, ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವರಿಗೆ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡೋದು ಕತೆಗಳಲ್ಲಿ ಪದ್ಧತಿ ಅಲ್ವಾ ಅಂತ, ಕತೆಗಳಲ್ಲಿ ಪದ್ಧತಿ ಅಲ್ವಾ ಅಂತ. ಹೀಗಿರಬೇಕಾದ್ರೆ ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಬೋಳೆಶಂಕರ. ಜೇಬುಗಳಲ್ಲಿ ಹುಡುಕಿ ಹೌದು ಇದೆ ಕೊಳಂಗಿ, ಅದನ್ನು ಕೊಟ್ಟರೆ ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿಮಗೂ ಅಷ್ಟೋ ಇಷ್ಟೋ ಕೊಡ್ತೇನಯ್ಯ ಬೋಳೆಶಂಕರ. ಅದಕ್ಕೇನಂತೆ ಕೊಡೋಣ ಬಿಡು. ಒಬ್ಬರಿಗೆ ನೋವಿದ್ದಾಗ ಅಂದರೆ ಒಬ್ಬರಿಗೆ ಸಂಕಟವಿದ್ದಾಗ, ಒಬ್ಬರಿಗೆ ಕಷ್ಟ ಇದ್ದಾಗ ಮದ್ದಿಟ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗುತ್ತಾ? ಅರಮನೆಗೆ ಯಾವಾಗ ಹೋಗ್ತೀವಿ ಹೇಳು? ಕೊಳಗಿ ಕೊಟ್ಟರೆ ಈಗಲೇ ಹೋಗ್ತೀನಿ. ಆದರೆ ಒಂದು ಅನುಮಾನ, ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವರಿಗೆ ರಾಜಕುಮಾರಿನೂ ಮದುವೆ ಮಾಡಿಕೊಡೋದು ಕತೆಗಳಲ್ಲಿ ಪದ್ಧತಿ ಅಲ್ವಾ ಅನ್ನಬೇಕಾದ್ರೆ ಎಲ್ಲ ಗಮನಿಸಿ ಬೋಳೆಶಂಕರ. ಬಲೆ ಆಗಲೇ ಇದನ್ನು ಆಗಲೇ ಅದನ್ನು ಯೋಚನೆ ಮಾಡಿಬಿಟ್ಟಿದೆಯಲ್ಲಯ್ಯ ಕೊಳಗಿ. ಮುದುಕಿಯೊಬ್ಬಳು ಅಳುತ್ತಾ ಬರೋಳು ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ. 1ನೇ ಪಿಶಾಚಿ 2ನೇ ಪಿಶಾಚಿ ಉಪಾಯವನ್ನು ಹಾಕ್ಕೊಂಡಿರೋದು ಏನಂತ, ಮಾರ್ಗದ ಮಧ್ಯದಲ್ಲಿ ಯಾವುದೋ ವೇಷದಲ್ಲಿ ಬಂದು ನೀನು ಆ ಬೋಳೆಶಂಕರನಾದ ಏನು ಕಿತ್ಕೊ ಅಂತ, ಬೇರನ್ನ ಕಿತ್ಕೊ ಅಂತ. ಅಂದರೆ ಮುದುಕಿ ಅಂದರೆ ಈಗ ಪಿಶಾಚಿ ಅಂತಕ್ಕಂಥದ್ದು ಈ ಮುದುಕಿಯ ವೇಷದಲ್ಲಿ ಬಂದಿದೆ. ಈ ಪಿಶಾಚಿ ಮುದುಕಿಯ ವೇಷದಲ್ಲಿ ಬಂದಿದೆ. ಏನಕ್ಕೆ? ಬೋಳೆಶಂಕರನ ಹತ್ರ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರಿದೆಯಲ್ಲ, ಆ ಬೇರನ್ನು ಕಿತ್ಕೊಳ್ಳೋದಕ್ಕೆ ಬಂದಿದೆ. ಯಾವುದು? ಪಿಶಾಚಿ. ಯಾವ ವೇಷದಲ್ಲಿ? ಮುದುಕಿ ವೇಷದಲ್ಲಿ ಬಂದಿದೆ ನೋಡಿ ಅಲ್ಲಿ ಬೋಳೆಶಂಕರ. ಬಲೆ ಆಗಲೇ ಅದನ್ನು ಯೋಚನೆ ಮಾಡಿಬಿಟ್ಟಿದೆಯಲ್ಲಯ್ಯ ಕೊಳಗಿ. ಅನ್ನೋ ಅಷ್ಟೊತ್ತಿಗೆ ಆ ಕಡೆಯಿಂದ ಮುದುಕಿಯೊಬ್ಬಳು ಅಳುತ್ತಾ ಬರ್ತಾಳೆ. ಮುದುಕಿ, ಅಯ್ಯೋ ಹೊಟ್ಟೆ ನೋವು ಸ್ವಾಮಿ, ಕರಳು ಕಿತ್ತ ಬಾಯಿಗೆ ಬರ್ತೀವಿ, ಏನು ಮದ್ದು ಕುಡಿದ್ರು ಆಸೆ ಆಗೋದು ಸ್ವಾಮಿ, ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಂತ ಅನ್ನಬೇಕಾದ್ರೆ ಬೋಳೆಶಂಕರ ಬೇಗನೆ ಬಾಯಲ್ಲಿಟ್ಕೊಂಡು ಹೋಗಿ ಶಿವ ನಿನಗೆ ಒಳ್ಳೇದು ಮಾಡಲಿ ಬೇರು ಕೊಡೋದಕ್ಕೆ ಹೋಗ್ತಾನೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಪಿಶಾಚಿಗಳಿಗೆ ಯಾರ ಹೆಸರು ಕೇಳದೆ ಆಗೋದಿಲ್ಲ, ಪಿಶಾಚಿಗಳಿಗೆ ಶಿವನ ಹೆಸರನ್ನು ಕೇಳದೆ ಆಗೋದಿಲ್ಲ. ಅವನು ಬೋಳೆಶಂಕರ ಏನೇನಿದ್ದು ಬೇಗನೆ ಈ ಬಾಯಲ್ಲಿ ಈ ಬೇರನ್ನು ನಿನ್ನ ಬಾಯಲ್ಲಿಟ್ಕೊಂಡು ಹಗಿದು ತಿನ್ನು, ದೇವರು ಆ ಶಿವ ನಿನಗೆ ಒಳ್ಳೇದು ಮಾಡಲಿ ಅಂತ ಬೇರು ಕೊಡೋದಕ್ಕೆ ಹೋಗ್ತಾನೆ. ಕೊಡೋದಕ್ಕೆ ಹೋದ ತಕ್ಷಣ ಈಗಾಗಲೇ ಪಿಶಾಚಿಗೆ ಯಾರ ಹೆಸರು ಕೇಳದೆ ಆಗೋದಿಲ್ಲ, ಶಿವನ ಹೆಸರನ್ನು ಕೇಳದೆ ಆಗೋದಿಲ್ಲ. ನೋಡಿ ಮುದುಕಿ, ಅಯ್ಯಯ್ಯೋ ಹೆಸರು ಹೇಳಿಬೇಡಿ, ನನ್ನ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಬೋಳೆಶಂಕರ, ಶಿವನ ಹೆಸರು ಹೇಳಿದ್ರೆ ತಾನೇ. ಮುದುಕಿ, ಹೌದು ಅಯ್ಯಯ್ಯೋ ಅಯ್ಯಯ್ಯೋ ಹೆಸರು ಹೇಳ್ಬೇಡಿ ಅಂತ. ನೋಡಿ ಕೊಳಗಿ ಮೊದಲು ಸತ್ತೋಗ್ಬಿಡು ಅಂತ. ಶಿವ 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 ಶಿವ. ಈಗ ಮುದುಕಿಯ ರೂಪ ಹೋಗಿ ಪಿಶಾಚಿಯ ರೂಪ ಬರುತ್ತದೆ. ಯಾವಾಗ ಅವನು ಆ ಕೊಡಂಗಿ ಆಗಿರ್ತಕ್ಕಂಥ ಪಕ್ಕದಲ್ಲಿ ಇದ್ದು ಶಿವ 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 ಅಂತ ಹೇಳಿದಾನ, ಆ ಮುದುಕಿಯ ರೂಪ ಅಂತಕ್ಕಂಥದ್ದು ಹೊರಟೋಗಿ ಈಗ ಇಲ್ಲಿ ಪಿಶಾಚಿಯ ರೂಪ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಆ ಪಿಶಾಚಿಯ ರೂಪ ಬಂದಾಗ ಬೋಳೆಶಂಕರ ನೋಡಿ ಎಲ್ಲ ಅನಿಷ್ಟವೇ ಮತ್ತೆ ಬಂದೀಯಾ ಅಂತ. ಅಂದರೆ ಈಗಾಗಲೇ 1ನೇ ಪಿಶಾಚಿಗೆ ಉಗಿದು ಚೆನ್ನಾಗಿ ಅದಕ್ಕೆ ಬುದ್ಧಿಯನ್ನು ಕಳಿಸ್ಬಿಟ್ಟಿದ್ದಾನೆ. ಯಾರು? ಒಂದು ಬೋಳೆಶಂಕರ ಆಗಿರ್ತಕ್ಕಂಥ ಅದನ್ನೇ ಎಲ್ಲ ಅನಿಷ್ಟವೇ ಈಗ ಬಂದೀಯಾ, ಇರೋ ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಡೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು 1ನೇ ಪಿಶಾಚಿ, ಅಯ್ಯೋ ದಮ್ಮಯ್ಯ ದಯವಿಟ್ಟು ನನ್ನನ್ನು ಹೊಡಿಬೇಡ, ನೀನು ಏನು ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದಾಗ ಏನು ಮಾಡಬಲ್ಲಿ ಅಂತ. ಈಗ ಹಾಗಾದ್ರೆ ನನ್ನ ಹೊಟ್ಟೆ ನೋವು ವಾಸಿ ಮಾಡ್ತಾ ಇದೆ, ನನ್ನ ಹೊಟ್ಟೆ ನೋವನ್ನು ವಾಸಿ ಮಾಡಬಲ್ಲಿಯಾ ಅಂದ್ಬಿಡ್ತಾನೆ. ನನ್ನ ಹೊಟ್ಟೆ ನೋವು ಅಂತಕ್ಕಂಥ ಜಾಸ್ತಿ ಆಗ್ತಾ ಇದೆ, ನನ್ನ ಹೊಟ್ಟೆ ನೋವನ್ನು ವಾಸಿ ಮಾಡಬಲ್ಲಿಯಾ ಅಂತ ಹೇಳಿದಾಗ ಅಂತ ಹೇಳ್ಬಿಟ್ಟು ಬೋಳೆಶಂಕರನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನವಾಗಿ ಕೊಡ್ತಾವೆ. ಯಾವುದು? 1ನೇ ಪಿಶಾಚಿ. ಈಗ 2ನೇ ಪಿಶಾಚಿ ನೋಡಿ ಎಲ್ಲ ಅನಿಸ್ತವೆ ಮತ್ತೆ ಬಂದೀಯಾ. ಪಿಶಾಚಿ 2, ನಾನು ಬೇರೆ, ನಿನ್ನಣ್ಣ ಸಾವುಕಾರ ಡಬ್ಬುನ ಜೊತೆಗಿದ್ದವನು, ನಾನು ಬೇರೆ, ನಿನ್ನಣ್ಣ ಸಾವುಕಾರ ಡಬ್ಬುನ ಜೊತೆಗಿದ್ದವನು. ಬೋಳೆಶಂಕರ, ನೀನು ಯಾರಾದರೂ ಆಗಿರೋ, ನಿನ್ನ ತಮ್ಮಂದಿರಿಗಾದ ಗತಿಯೇ ನಿನಗೂ ಕಾದಿದೆ. ಶಿವ 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 ಅನ್ನೋಷ್ಟೊತ್ತಿಗೆ ಈಗ ನೋಡಿ ಅಲ್ಲಿ ಪಿಶಾಚಿ 2, ಅದನ್ನು ಹೇಳಬೇಡ ನೀನು, ಏನು ಹೇಳಿದ್ರು ಮಾಡ್ತೀನಿ, ಏನು ಹೇಳಿದ್ರು
ಮಾಡ್ತೇನೆ ಬೋಳೇಶಂಕರ, ನೀನೇನು ಮಾಡಬಲ್ಲಿ ಅಂತ. ನಾ ಇಲ್ಲಿ ಪಿಶಾಚಿಗಳು ಬೋಳೇಶಂಕರ್ಗೆ ಏನೇನು ಬಹುಮಾನವನ್ನಾಗಿ ಕೊಡ್ತಾವೆ ಅಂತ 4 ಅಂಕ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಒಂದು ನಿಮ್ಗೆ ಈಗಾಗಲೇ ಗೊತ್ತಿದೆ. 1ನೇ ಪಿಶಾಚಿ ಬೋಳೇಶಂಕರ್ಗೆ ಏನು ಬಹುಮಾನ ಕೊಡ್ತೋ, ಬೋಳೇಶಂಕರ್ನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನವಾಗಿ ಕೊಟ್ಟು, ಮತ್ತೆ ಇದು 2ನೇ ಪಿಶಾಚಿ ಹತ್ರ ಒಂದು ಉಡುಗೊರೆಯನ್ನು ತಗೊಳ್ತಾ ಇದ್ದಾನೆ, ಬಹುಮಾನವನ್ನು ಗಳಿಸ್ತಾ ಇದ್ದಾನೆ. ಯಾರು? ಬೋಳೇಶಂಕರ. ನೋಡಿ ಅಲ್ಲೇ ಬೋಳೇಶಂಕರ, ನೀನೇನು ಮಾಡಬಲ್ಲಿ? ಪಿಶಾಚಿ 2, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲಿ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯವನ್ನು ಕೊಡಬಲ್ಲಿ. ಬೋಳೇಶಂಕರ, ಹಾಗಲೇಳು, ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ. ಹಾಗಲೇಳು, ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ ಅನ್ನಬೇಕಾದ್ರೆ ಪಿಶಾಚಿ 2, ಆ ತೆನೆಯಿಂದ ಕಾಳು ಉದುರಿಸಿ ಕೈ ಮುಟ್ಟು, ಈ ತೆನೆಯಿಂದ ಕಾಳು ಉದುರಿಸಿ ಕೈ ಮುಟ್ಟು ಅಂತ 2ನೇ ಪಿಶಾಚಿ ಹೇಳುತ್ತೆ. ಬೋಳೇಶಂಕರ ಹಾಗೆಯೇ ಮಾಡುವನು, ಹೀಗೆ ಹೇಳು. ಸೊ ಒಂದು ಮಂತ್ರವನ್ನು ಹೇಳಿಸ್ತದೆ ನೋಡಿ. ಹಂಡೋಲ ಬಂಡೋಲ ಚಿಗಿರಿ ಚಕಲಕ ಬಕಲಕ ಸಾಲ ಕೋದ್ರೆ ಹನುಮಂತಯ್ಯ, ಧಾನ್ಯವೆಲ್ಲ ನಾಣ್ಯವಾಗಲಿ ಚಿನ್ನವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಅಂದ. ಅಂದರೆ ಇಲ್ಲಿ ನೀವು ಗಮನಿಸಬೇಕು, ಕೆಲವೊಂದು ಸಂದರ್ಭಗಳಲ್ಲಿ ಜಾದೂಗಾರ ಅಂತಕ್ಕಂಥವ್ರು ಮಾಡ್ತಾರೆ. ಜಾದೂಗಾರ ಮಾಟ ಮಂತ್ರ ಅಂತಕ್ಕಂಥ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ಸೊ ಬರೀ ಪೇಪರ್ ಎತ್ಕೊಂಡ್ಬಿಡೋದು, ಅದನ್ನು ಈ ಥರ ಮಂತ್ರ ಆ ಕಡೆ ಈ ಕಡೆ ಓಂ ಛೈ 500 ರೂಪಾಯಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಜಾದೂಗಾರ ತೋರಿಸ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಆ 2ನೇ ಪಿಶಾಚಿ ಆ ತೆನೆಯಿಂದ, ಇಲ್ಲಿ ತೆನೆ ಇದೆ, ಆ ತೆನೆಯಿಂದ ಕಾಳು ಉದುರಿಸಿ ಮುಟ್ಟು ಅಂತ ಹೇಳುತ್ತೆ. ಬೋಳೇಶಂಕರ ಹಾಗೇ ಮಾಡ್ತಾನೆ. ಈಗ ಹೇಳು, ಒಂದು ಮಂತ್ರವನ್ನು ಹೇಳಿಸ್ತಾ ಇದೆ. ಏನಂತ? ಹಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲ ಕುದುರೆ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವೆಲ್ಲ ಚಿನ್ನವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಒಂದು ರೀತಿಯ ಮಂತ್ರ ಅಂತಕ್ಕಂಥದ್ದು. ಅದನ್ನೇ ಹಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲ ಕುದುರೆ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವೆಲ್ಲ ಚಿನ್ನವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಅಂತ ಹೇಳ್ತಾನೆ. ಬೋಳೇಶಂಕರ ಹಾಗೆಯೇ ಅನ್ನೋವನು ಧಾನ್ಯವೆಲ್ಲ ಚಿನ್ನದಂತಾಗುತ್ತದೆ, ಇಲ್ಲಿದ್ದಂತಹ ಧಾನ್ಯ ಎಲ್ಲ ಚಿನ್ನದಂತೆ ಆಗ್ಬಿಡುತ್ತೆ. ಆ ಮಂತ್ರ ಹೇಳಿದ ತಕ್ಷಣ, ಯಾವ ಮಂತ್ರ? ಹಂಡೋಲ ಬಂಡೋಲ ಚಿಗಿರಿ ಚಿಕಲಕ ಬಕಲಕ ಸಾಲ ಕುದುರೆ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವೆಲ್ಲ ಚಿನ್ನವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಅಂತ ಹೇಳಿದ ತಕ್ಷಣ ಈಗ ಈ ಧಾನ್ಯ ಎಲ್ಲ ಏನಾಗುತ್ತೆ ಅಂದರೆ ಚಿನ್ನದ ನಾಣ್ಯಗಳಾಗಿ ಪರಿವರ್ತನೆ ಆಗ್ಬಿಡುತ್ತೆ. ನೋಡಿ ಬೋಳೇಶಂಕರ ಹಾಗೆ ಅನ್ನೋನು ಧಾನ್ಯವೆಲ್ಲ ಚಿನ್ನದಂತಾಗುತ್ತದೆ. ಈಗ 2ನೇ ಪಿಶಾಚಿ, ಈಗ ನಾನು ಹೋಗ್ಲಾ ಅಂತ. ಆದರೆ ನೋಡಿ ಬೋಳೇಶಂಕರ, ಇರಯ್ಯ, ಈ ಚಿನ್ನವೆಲ್ಲ ಮೊದಲು ಧಾನ್ಯ ಮಾಡು, ಈ ಚಿನ್ನವೆಲ್ಲ ಮೊದಲು ಧಾನ್ಯ ಮಾಡು, ಇಷ್ಟು ಧಾನ್ಯ ಪೋಲಾದರೆ ಹೇಗೆ ಅನ್ಬೇಕಾದ್ರೆ ಪಿಶಾಚಿ 2 ಆ ಮಂತ್ರವನ್ನೇ ತಿರುಗಾ ಮುರುಗ ಹೇಳಿ ಹೀಗೆ ಯಾವ ರೀತಿ? ಕಲಬಕ ಕಲಚಿ ರಗಚಿ ಲಂಡೋಲ್ ಕಿರಿ ಸಾಲು ಕುದುರೆ ಹನುಮಂತರಾಯ, ಚಿನ್ನವೆಲ್ಲ ನಾಣ್ಯವೆಲ್ಲ ಧಾನ್ಯವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಅಂತ ಹೇಳುತ್ತೆ. ಅಂದರೆ ನೀವು ಹಿಂದಿನ ಕಾಲದಲ್ಲಿ ನೀವು ನೋಡಬೇಕು, ಈ ಮಕ್ಕಳಿಗೆ ಏನಾದರೂ ಈ ಜ್ವರ ಅಂತಕ್ಕಂಥದ್ದು ಇನ್ನು ಬೇರೆ ಏನಾದರೂ ಕಾಯಿಲೆಗಳಂತಕ್ಕಂಥದ್ದು ಬಂದಿದ್ದರೆ ಮಕ್ಕಳನ್ನ ಎತ್ಕೊಂಡು ಹೋಗಿ ಅಲ್ಲಿ ನಾವು ಯಾರಾದರೂ ಮಾಟ ಮಂತ್ರ ಅವ್ರ ಮುಂದೆ ಕೂರಿಸ್ಬಿಟ್ರೆ ಅವರು ಓಂ ಭೀಮ್ ಜುಮ್ ಏನೇನೋ ಓದಿರ್ತಕ್ಕಂಥವ್ರು ಆ ರೀತಿ ಮಾಟ ಮಂತ್ರಗಳನ್ನು ಹೇಳ್ತಾನೆ. ಅದನ್ನೇ ಇಲ್ಲಿ ಈ ಮಂತ್ರವನ್ನೇ ಮತ್ತೆ ತಿರ್ಗಾ ಮುರುಗ ಹೇಳಿ. ಯಾಕಂದ್ರೆ ಈಗಾಗಲೇ ಅಂಡೋಲ ಬಂಡೋಲ ಚಿಗುರಿಕಿ ಚಿಕ್ಕಲಕ ಬಕಲಕ ಸಾಲಕೋದ್ರೆ ಹನುಮಂತೆ ಇಲ್ಲಿ ಧಾನ್ಯವೆಲ್ಲ ನಾಣ್ಯವೆಲ್ಲ ಚಿನ್ನವಾಗ್ಲಿ ಅಂತ ಹೇಳಿದಾನೆ. ಈಗ ಧಾನ್ಯದಿಂದ ಚಿನ್ನದ ನಾಣ್ಯಗಳಾಗಿದೆ. ಈ ಚಿನ್ನ ಅಂತಕ್ಕಂಥದ್ದು ಇಷ್ಟು ಧಾನ್ಯ ಎಲ್ಲ ನಾಶ ಆಗ್ಬಿಟ್ರೆ ಮತ್ತೆ ಧಾನ್ಯ ಎಲ್ಲಿಂದ ತರೋದು? ಹಾಗಾಗಿ ಮೊದಲಿನಂತೆ ಮಾಡಿಬಿಡು ಅಂತ ಹೇಳ್ತಾನೆ. ಚಿನ್ನದ ನಾಣ್ಯಗಳನ್ನೇ ಮತ್ತೆ ಧಾನ್ಯವನ್ನಾಗಿ ಪರಿವರ್ತನೆ ಮಾಡಿಬಿಡು ಅಂತ ಹೇಳಿದ ಅಂದಾಗ ಆ ಪಿಶಾಚಿ 2 ಈ ಮಂತ್ರವನ್ನೇ ತಿರ್ಗಾ ಮುರುಗ ಅಂತ ಹೇಳಿ ಹಿಂದಿಯಿಂದ ಹೇಳಿ ಅಂತ ಹೇಳ್ತಾನೆ. ನೋಡಿ ಹೀಗೆ ಕಲಬಕ ಕಲಚಿ ರಗಚಿ ಲಂಡೋಲ್ ಕಿರಿ ಸಾಲಕೋದ್ರೆ ನಮ್ಮ ಮಂತ್ರಯ, ಚಿನ್ನವೆಲ್ಲ ನಾಣ್ಯವೆಲ್ಲ ಧಾನ್ಯವಾಗಲಿ, ಬಚೋ ಬೋಲ್ ಬೋಲೋತಿ ಬೋಲ್ ಲಗೋಟಿ ಕೋಲ್ ಲಗೋಟಿ ಕೋಲ್ ಅನ್ಬೇಕಾದ್ರೆ ಈಗ ಚಿನ್ನ ಧಾನ್ಯವಾಗುತ್ತದೆ. ಬೋಳೇಶಂಕರ ಮಕ್ಕಳಿಗೆ ಈ ಆಟ ತೋರಿಸಿದ್ರೆ ತುಂಬಾ ನಗಾಡ್ತಾರಲ್ವಾ ಪಿಶಾಚಿ 2. ಈಗ ನಾನು ಹೋಗ್ಲಾ ಅಂತ ಅದು ಬೇಕಾದಂಗೆ ಆ ಬೋಳೇಶಂಕರನ ಕೈಯಲ್ಲಿ ತಪ್ಪಿಸ್ಕೊಳಕ್ ನೋಡ್ತಾ ಇದೆ ಪಿಶಾಚಿ 2. ನೋಡಿ ಬೋಳೇಶಂಕರ ಹಾಗೇಳು, ಶಿವ ನಿನಗೆ ಒಳ್ಳೆಯದು ಮಾಡಲಿ, ಹಾಗೇಳು ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂತ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಪಿಶಾಚಿಗಳಿಗೆ ಯಾರ ಹೆಸರು ಕೇಳದೆ ಆಗೋದಿಲ್ಲ, ಪಿಶಾಚಗಳಿಗೆ ಶಿವನ ಹೆಸರು ಕೇಳದೆ ಆಗೋದಿಲ್ಲ. ಅದಕ್ಕೆ ಬೋಳೇಶಂಕರ ಹಾಗಲೇಳು ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂತ ಇರಬೇಕಾದ್ರೆ
ಬೋಳೆಶಂಕರ ಆಯಿತು. ಪಿಶಾಚಿ 2, ಅಯ್ಯಯ್ಯೋ ಹೆಸರು ಹೇಳ್ಬೇಡಿ, ಅಯ್ಯಯ್ಯೋ ಹೆಸರು ಹೇಳ್ಬೇಡಿ. ಕೊಳಂಗಿ ಅಂದರೆ ಮೊದಲು ಸತ್ತೋಗ್ಬಿಡಿ ನೀನು ಅಂತ. ಶಿವ 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 ಶಿವಶಂಕರ ಬೂಮ್ ಬೂಮ್ ಶಂಕರ ಬೋಳೆಶಂಕರ ಅಂದ್ರೆ ನೋಡಿ. ಕೊಳಂಗಿ ಶಿವ 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 ಶಿವಶಂಕರ ಬೂಮ್ ಬೂಮ್ ಶಂಕರ ಬೋಳೆಶಂಕರ ಅಂತ ಹೇಳಿದ ತಕ್ಷಣ ಅಲ್ಲಿ 2ನೇ ಪಿಶಾಚಿ ಕೇಳಲಾರ್ದೆ ಪಿಶಾಚಿ ಅಲ್ಲಿ ಸುತ್ತಿರುಗಿ ಸತ್ತು ಹೋಗುತ್ತೆ. ಅಲ್ಲಿಗೆ 1ನೇ ಪಿಶಾಚಿ ಹೋಯ್ತು, 2ನೇ ಪಿಶಾಚಿ ಹೋಯ್ತು, ಇನ್ನು 3ನೇ ಪಿಶಾಚಿ ಅಂತಕ್ಕಂಥದ್ದು ಇದೆ. ಈಗಾಗಲೇ ಬೋಳೆಶಂಕರನ ಕೈಯಲ್ಲಿ 1ನೇ ಪಿಶಾಚಿ ಅಂತಕ್ಕಂಥದ್ದು ಸೋತು ಸತ್ತೋಯ್ತು, 2ನೇ ಪಿಶಾಚಿ ಅಂತಕ್ಕಂಥದ್ದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು 3ನೇ ಪಿಶಾಚಿ ಅಂತಕ್ಕಂಥದ್ದು ಏನೆಲ್ಲ ಪ್ರಯತ್ನನ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣ, ಗಮನಿಸಿ. ಇಲ್ಲಿ ಸಿಕ್ಕಳ ರಾಜಕುಮಾರಿ 3ನೇ ಒಂದು ದೃಶ್ಯವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ತರಗತಿಗೆ ವಂದನೆಗಳು.